ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ಭೂಮಿ ಅಕ್ವಿಜೇಷನ್ ಮಾಡಕ್ ಬಂದ್ರೆ ಪರ್ಕೆಲ್ ಹೊಡಿತಾರೆ. ಅದಕ್ಕೂ ಹೇಳಿದ್ರೆ ತಿನ್ಲಿ ಬಿಡಿ, ಆಗ್ಲಿ ನಾವೇನ್ ಮಾಡಕೈತೆ, ತಿನ್ಲಿ ಅದೇ. ಎಲ್ಲಾನು ಇಲ್ಲಿ ಬೆಳೆದುಕೊಳ್ಳುವಂತ ರೈತರನ್ನ ಇವತ್ತು ನೀವು ಬೀದಿಗೆ ತಂದು ನಿಲ್ಲಿಸ್ತದಲ್ಲ ಈ ರಾಜ್ಯ ಸರ್ಕಾರ. ಈ ರಾಜ್ಯ ಸರ್ಕಾರ ನಾಚಿಕೆ ಆಗಬೇಕು. ಈ ರೈತರನ್ನ ಶಾಪ ಇದೇ ತರ ತರ್ತಾ ಇದ್ರೆ ಸರ್ಕಾರ ಪತನ ಆಗೋದಂತೂ ಗ್ಯಾರಂಟಿ. ಇದೇನು ಬರಡು ಭೂಮಿ ಅಲ್ಲ, ಇದು ಬಂಜರು ಭೂಮಿ ಅಲ್ಲ ಬಿಟ್ಕೊಡಕ್ಕೆ. ಇದು ಫಲವತ್ತಾದ ಭೂಮಿ. ಇವರೇನು ಇದು ದಬ್ಬಾಳಿಕೆ ದೌರ್ಜನ್ಯ ಸರ್ಕಾರ ಇದಷ್ಟೇನೆ. ರೈತನ ಎದುರಾಕೊಂಡು ಯಾರು ಇಲ್ಲ. ರೈತರನ್ನ ಕೆಣಕ್ಕೆ ಉಳಿದಂತ ಸರ್ಕಾರ ಯಾವ್ದಿಲ್ಲ. ಪ್ರೊಫೆಸರ್ ನಂಜನಸ್ವಾಮಿ ಅವರು ಹೇಳ್ತಾರೆ, ಭೂಮಿ ಚಾಪೆ ಅಲ್ಲ ಸುತ್ಕೊಬಿಡಕ್ಕೆ. 2 ಹಸುಗಳು ಕಟ್ಕೊಂಡ್ರೆ ಒಂದು ಹೆಣ್ಣಿಂಗ್ಸು ಗಂಡ ಕುಡಿಬೋದು, ಪೋಲಿ ಆಗ್ಬೋದು, ಇಸ್ಪೀಟ್ ಆಡ್ಬೋದು, ಜೀವನ ಮಾಡ್ಕೊಂಡು ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡ್ಕೊಂಡು ಸುಖವಾಗಿ ನೆಮ್ಮದಿಯಾಗಿ ಜೀವನ ಮಾಡ್ಬೋದು. ನಾನು ಅಲ್ಲಿಗೆ ಹೋಗ್ತೀನಿ, ಏನು ನಮ್ಮ ರೈತರಲ್ವಾ, ಹೊಡೆಯಿಲಿ ಬಟ್ಟೆ ಹರಿದ್ರೆ ಹರಿಲಿ ಅಂತ ಹೇಳಿದ್ರು. ಬರಲೇ ಇಲ್ವಲ್ಲ. ಪಶ್ಚಿಮ ಬಂಗಾಳದಲ್ಲಿ ರೈತರನ್ನ ಎಗನೆಸ್ಟ್ ಕಟ್ಕೊಂಡೇ ಸರ್ಕಾರ ಬಿದ್ದೋಗಿದ್ದು. 457 ದಿನದಿಂದ ನಿರಂತರ ಹೋರಾಟ, ಅಹೋರಾತ್ರಿ ಧರಣಿ ಎರಡೂ ನಡೆಸ್ತಾ ಇದ್ದೀವಿ. ಏನಂದರೆ ಈಗ ನೀವೇ ಮೀಡಿಯಾ ಚಾನಲಲ್ಲಿ ನೋಡ್ತಾ ಇದ್ದೀರಾ, ಒಂದು ತೆಂಗಿನಕಾಯಿ ಬೆಲೆ 100 ರೂಪಾಯಿಗೆ ಹೋಯ್ತು ಅಂದರೆ ಸೆಂಚುರಿ ಬಾರಿಸ್ತು ಅಂತ ಹೇಳ್ತೀರಾ. ಹಾಲಿನ ಬೆಲೆ ಜಾಸ್ತಿ ಆಯ್ತು ಅಂದರೆ ಗ್ರಾಹಕರಿಗೆ ಹೊರೆ ಅಂತ ಹೇಳ್ತೀರಾ. ಇಷ್ಟು ಫಲವತ್ತಾದ ಭೂಮಿನ ನಾಶ ಮಾಡಿ ಇಲ್ಲಿರುವಂಥ ಲಕ್ಷಾಂತರ ಲೀಟ್ರು, ಒಂದು ತಿಂಗಳಿಗೆ 6.5 ಲಕ್ಷ ಲೀಟ್ರ್ ಹಾಲು, ಒಂದು ವರ್ಷಕ್ಕೆ ಸರಿಸುಮಾರು 35 ಕೋಟಿಯಿಂದ 40 ಕೋಟಿಯಷ್ಟು ರೇಷ್ಮೆ ಮತ್ತು ತರಕಾರಿ ಎಲ್ಲನೂ ಇಲ್ಲಿ ಬೆಳೆದುಕೊಡುವಂಥ ರೈತರನ್ನ ಇವತ್ತು ನೀವು ಬೀದಿಗೆ ತಂದು ನಿಲ್ಲಿಸ್ತದಲ್ಲ ಈ ರಾಜ್ಯ ಸರ್ಕಾರ. ಈ ರಾಜ್ಯ ಸರ್ಕಾರ ನಾಚಿಕೆ ಆಗಬೇಕು. ಯಾಕಂದರೆ ಇಂಥ 5,500 ರೈತ ಕುಟುಂಬಗಳನ್ನ ಒಕ್ಕಲೆಬ್ಬಿಸಿ ಅವ್ರನ್ನ ದೇಶಕ್ಕೆ ಅನ್ನ ಕೊಡೋ ರೈತರನ್ನ ಇವತ್ತು ನಡು ರೋಡಲ್ಲಿ ಅನ್ನ ನೀರು ಇಲ್ಲದೆ ಕುಣಿಸಿದ್ರಲ್ಲ, ನಿಮಗೆ ದೇವ್ರು ಒಳ್ಳೇದು ಮಾಡ್ತಾನೆ. ನೀವು ಒಂದು ಅರ್ಥ ಮಾಡ್ಕೋಬೇಕು, ರಾಜಕಾರಣಿಗಳು ರೈತರನ್ನು ಕೆಣಕಿ ಉಳಿದಂಥ ಸರ್ಕಾರ ಯಾವುದಿಲ್ಲ. ಉದಾಹರಣೆಗೆ ಗುಂಡೂರವ್ರ ಸರ್ಕಾರ ಏನಾಯಿತು, ಪತನ ಆಯಿತು. ಅದೇ ರೀತಿ ನೋಡಿ, ಈಗ ರೈತರುಗಳು ದುಡ್ಡು ಕೊಡೋಕ್ಕೆ ಆಗದೇ ಶಾಮಿಯಾನ ಕಳೀತಾ ಇದ್ದಾರೆ. ಇವತ್ತು 1 ವರ್ಷದಿಂದ ಶಾಮಿಯಾನ ಬಾಡಿಗೆ ಕಟ್ಟಾಗಿದೆ, ಶಾಮಿಯಾನ ಕಳೀತಿದ್ದಾರೆ. ಇವತ್ತು ಬಿಸಿಲು ಕೂತ್ಕೊಳ್ಳೋಂಥ ಪರಿಸ್ಥಿತಿ ತಂದಿದೆ. ಈ ರೈತರ ಶಾಪ, ಈ ರೈತರ ನೋವು ಈ ಸರ್ಕಾರನ ಉದ್ಧಾರಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ಈ ರೈತರ ಶಾಪ ಇದೇ ಥರ ತರ್ತಾ ಇದ್ರೆ ಸರ್ಕಾರ ಪತನ ಆಗೋದಂತೂ ಗ್ಯಾರಂಟಿ. ಈಗ ಅವ್ರು ಹೇಳ್ತಾರೆ ಆತ್ಮವಿಶ್ವಾಸದಲ್ಲಿ ನೆಕ್ಸ್ಟ್ ಇಯರ್ ಅಂದರೆ ಈಗ ನೆಕ್ಸ್ಟ್ ಎಲೆಕ್ಷನ್ ಏನಿದೆ 28ಕ್ಕೆ, ಅವಾಗಲೂ ನಮ್ಮದೇ ಸರ್ಕಾರ ಬರೋದು ಅಂತ. ಇಷ್ಟೆಲ್ಲ ಆದ್ಮೇಲೆ ಬರುತ್ತೆ ಅಂತ ಅನ್ಸುತ್ತಾ? ಗುಂಡೂರಾವ್ ಸರ್ಕಾರ ಬರ್ತಾ ತಿರ್ಗಾ? ಗುಂಡೂರಾವ್ ಉಳಿದ ಚರಿತ್ರೆಯಲ್ಲಿ ಉಳಿಲಿಲ್ಲ. ರೈತರನ್ನ ಕೆಣಕಿ ಉಳಿದಂಥ ಸರ್ಕಾರ ಯಾವುದಿಲ್ಲ. ಪ್ರೊಫೆಸರ್ ನಂಜನಸ್ವಾಮಿ ಅವರು ಹೇಳ್ತಾರೆ, ಭೂಮಿ ಚಾಪೆ ಅಲ್ಲ ಸುತ್ಕೊಬಿಡೋಕ್ಕೆ. ಭೂಮಿ ರೈತನ ಸೊತ್ತು. ಭೂಮಿ ರೈತನ ಹತ್ರನೇ ಇರಬೇಕು, ಅದು ರೈತನ ಸೊತ್ತದು. ಹಾಗೆ ಇವತ್ತು ನೀವು ನೋಟಿಫಿಕೇಷನ್ ಕೈಬಿಟ್ಟು ಝೋನ್ ಕ್ಯಾನ್ಸಲ್ ಮಾಡಿ ರೈತರ ಪರವಾಗಿ ನಿಂತ ನೆಕ್ಸ್ಟ್ ಬರ್ಬೋದು ನಿಮ್ಮ ಸರ್ಕಾರ, ಇಲ್ಲ ಅಂತ ಹೇಳಲ್ಲ. ಇದೇ ರೀತಿ ರೈತರಿಗೆ ಹೊಟ್ಟೆ ಉರಿಸ್ತಾ ಇದ್ರೆ ಇಡೀ ಕರ್ನಾಟಕ ರಾಜ್ಯ ರೈತ ಸಂಘಗಳು, ಕಾರ್ಮಿಕ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಮಹಿಳಾ ಸಂಘಟನೆಗಳು ಮತ್ತು ಕಾರ್ಮಿಕ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಸೇರಿ ಬೃಹತ್ ಹೋರಾಟವನ್ನು ಮಾಡಿ ಈ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋ ಕೆಲಸ ಮಾಡ್ತೀವಿ. ಇದನ್ನು ಈಗ ಡಿ.ಕೆ. ಶಿವಕುಮಾರ್ ಅವರು ಈ ಭಾಗದ ಮಣ್ಣಿನ ಮಗ, ಅವರು ನಮ್ಮ ಭಾಗದ ಮುಖ್ಯಮಂತ್ರಿ ಆಗಿದ್ದಾರೆ, ಒಳ್ಳೆಯದು. ದಯವಿಟ್ಟು ಇದನ್ನು ಇಲ್ಲಿಗೆ ಕೈಬಿಟ್ಟು ರೈತರುಗಳಿಗೆ ನೀವು ಬೆಂಬಲ ಸೂಚಿಸಬೇಕಂತ ಕೇಳ್ಕೊತೀವಿ. ನಮ್ಮ ತಾತ ಮುತ್ತಾತನ ಕಾಲದಿಂದ ಮಾಡ್ತಾ ಇದ್ದೀವಿ. ಈಗ ನೋಡ್ರಿ ಬಿಟ್ಕೊಡಿ ಅಂತಿದ್ದಾರೆ. ಹೆಂಗೆ ಬಿಟ್ಕೊಡೋದು ಮೇಡಮ್ ರೇ? ಇದೇನು ಬರಡು ಭೂಮಿ ಅಲ್ಲ, ಇದು ಬಂಜರು ಭೂಮಿ ಅಲ್ಲ ಬಿಟ್ಕೊಡೋಕ್ಕೆ. ಇದು ಫಲವತ್ತಾದ ಭೂಮಿ. ಇಲ್ಲಿ ಸುಮಾರು ಲಕ್ಷಾಂತರ ತೆಂಗಿನ ಮರ ಇದೆ, ಲಕ್ಷಾಂತರ ಅಡಿಕೆ ಮರ ಇದೆ. ಒಂದು ತಿಂಗಳಿಗೆ 6.5 ಲಕ್ಷ ಲೀಟ್ರ್ ಹಾಲು ಉತ್ಪತ್ತಿ ಆಗುತ್ತೆ. ನಮ್ಮ KM ಹೋಯ್ತು, ಬೆಂಗಳೂರು KM ಹೋಯ್ತದೆ. ಇಷ್ಟೊಂದೆಲ್ಲ ಇರುವಾಗ, ಜಲಬಲ ಎಲ್ಲ ಇರುವಾಗ, ಎಲ್ಲೂ ಬರಡು ಭೂಮಿ ಮತ್ತು ಬರಡು ಭೂಮಿ ಮತ್ತು ಬಂಜರು ಭೂಮಿ 1 ಎಕರೆನೂ ಇಲ್ಲ. 9,600 ಎಕರೆಗೆ ಇಷ್ಟೊಂದು ಫಲ. ಆಮೇಲೆ 10 ಲಕ್ಷಾಂತರ ಜನನ ಇಲ್ಲಿ ಗೂಳೆ ಬುಸ್ಬೇಕು ಅಂತ ಇದೆ. ದನ ಕರುಗಳು ಏನು ಮಾಡ್ಬೇಕು ನಾವು? ಹಿಂದೆ ನಾವು ಸುಮಾರು 100 ವರ್ಷ ಕೆರೆ ಕಟ್ಟಿ 1942 ಕೆರೆ ಕಟ್ಟಿರೋದು. ಆವತ್ತಿಂದ ಇಲ್ಲೆಲ್ಲ ಜೀವನ ಮಾಡ್ಕೊಂಬತ್ತ ಎಲ್ಲ ಅನುಕೂಲ ಇದೆ. ಇವರೇನು ಇದು ದಬ್ಬಾಳಿಕೆ ದೌರ್ಜನ್ಯ ಸರ್ಕಾರ ಇದಷ್ಟೇನೆ. ರೈತನ ಎದುರಾಕೊಂಡು ಯಾರೂ ಇಲ್ಲ. ಇದೇ 2011ರಲ್ಲಿ ಪಶ್ಚಿಮ ಬಂಗಾಳ ನಂದಿ ಗ್ರಾಮದಲ್ಲಿ ಕಾರಿಡಾರ್ ಯೋಜನೆ ಮಾಡೋಕ್ಕೆ ಹೋಗಿ ಅವರು 25 ವರ್ಷದ ಪಶ್ಚಿಮ ಬಂಗಾಳ ಕಮ್ಯುನಿಸ್ಟ್ ಸರ್ಕಾರನೇ ಧೂಳಿಪಟ್ಟಾಗೋಯ್ತು. ಅದೇ ಗತಿ ಈಗ ಬರ್ತದೆ. 2028 ಇನ್ನು ನೀವು ಚೇತರಿಸ್ಕೋಬೇಕಾದ್ರೆ ಇನ್ನು 50 ವರ್ಷ ಕಾಂಗ್ರೆಸ್ ಪಕ್ಷ ಚೇತರಿಸ್ಕೊಳ್ಳೋ ರೈತನ ಎದುರಾಕೊಂಡು ಯಾವುದೇ ಕಾರಣಕ್ಕೂ ಇವ್ರು ಯಾರಿಗೇನು ಮಾಡೇ ಇಲ್ಲ. ಇಲ್ಲಿವರೆಗೂ ಹಿಂದೆ ಕೊಡ್ತೀವಿ ಸರ್ಕಾರದ ಸಬ್ಸಿಡಿಗಳು ಯಾವುವು ಬಂದಿಲ್ಲ. ಏನು ಹೆಣ್ಮಕ್ಳಿಗೆ ಬಸ್ ಚಾರ್ಜು ಫ್ರೀ ಒಂದು 2,000 ರೂಪಾಯಿ ಅಂತ್ಯವಲ್ಲದೆ ಬೇರೆ ಏನಿಲ್ಲ. 200 ಯೂನಿಟು ಅಂತ ಕೊಟ್ಟರು, 3 ರೂಪಾಯಿ 60 ಪೈಸೆ ಹೋಗಿ 6 ರೂಪಾಯಿ 80 ಪೈಸೆ ಆಗಿದೆ. ಇವ್ರು ಯಾವುದು ರೈತರಿಗೆ ಯಾವುದು ಏನು ಮಾಡಿಲ್ಲ ಮೇಡಮ್ ಅವರೇ. ಈ ಸರ್ಕಾರ ಇಲ್ಲಿಗೆ ಕೊನೆ ಅಂತಲೇ ನಾನು ಹೇಳ್ತಾ ಇದ್ದೀನಿ. ಬೇಕಾದ್ರೆ ಇದೇ ನೋಡ್ತಾ ಇದ್ದೀವಿ ಏನೇನು ಆಗ್ತಾ ಇದೆ ಅಂತ. ಬಿಸಿಲು ಮಳೆ ಲೆಕ್ಕಿಸದೆ ಹೋರಾಟ ಮಾಡ್ತಿದ್ದೀರಾ. ಅವ್ರು ಹೇಳಿದ್ರು 400ಕ್ಕೂ ಹೆಚ್ಚು ದಿನಗಳಿಂದ ಹೋರಾಟ ಮಾಡ್ತಾನೆ ಇದ್ದೀವಿ ಅಂತ. ಇಷ್ಟು ಹೋರಾಟ ಮಾಡಿದ್ರು ಟೌನ್ಶಿಪ್ ಮಾಡ್ತೀನಿ ಅಂತಿದಾರಲ್ಲ, ಏನು ಕತೆ? ಅವರು ಲ್ಯಾಂಡ್ ಮಾಫಿಯಾಗಿ ಸೇರಿದಂಥ ಜನ. ಅವ್ರಿಗೆ ಈ ಒಂದು ಟೌನ್ಶಿಪ್ಪಿಂದ ಬೇಕಾದಷ್ಟು ಆದಾಯ ಇದೆ. ಏನಪ್ಪ ಅಂತ ಅಂದರೆ, ಇವಾಗ
ಅವರು ನಮಗೆ ಕೊಡ್ತಕ್ಕಂಥದ್ದು ಅವ್ರು ಹೇಳೋದು ನಮಗೆ ಕೊಡ್ತಕ್ಕ ನಾವು ಈಸ್ಕೊಳ್ಳೋದಿಲ್ಲ, ನಮಗೆ ಬೇಕಿಲ್ಲ ಅದು. ನಾವು ಬೆಲೆ ಬಗ್ಗೆ ಮಾತಾಡಬಾರ್ದು. ಆದರೆ ನಿಮಗೆ ನಿಮ್ಮ ಒಂದು ಪ್ರಶ್ನೆಗೆ ನಾವು ಉತ್ತರ ಕೊಡಬೇಕು, ಅದಕ್ಕೆ ಹೇಳ್ತೀನಿ. ಏನಾಗಿದೆ ಅಂತ ಅಂದರೆ, ಇದು 2.5 ಕೋಟಿ ಮತ್ತು 2 ಕೋಟಿ 7 ಲಕ್ಷ ಈ ರೀತಿ ಒಂದು ಸರ್ವೆಗಳು ನಂಬರ್ಗಳೇನಿದೆ ಅದ್ರ ಮೇಲೆ ಡಿಪೆಂಡ್ ಆಗಿ ರೇಟ್ ಫಿಕ್ಸ್ ಮಾಡವ್ರೆ ಅವರು. ಯಾರು? ಸರ್ಕಾರ ಏನು GBDA ಇದೆ, GBDA ಏನಿದೆ ಅದು ಮಾಡಿದೆ. ಅದು ಜಮೀನು ನೋಡಿ, ಒಂದು ವಿಷಯ ಹೇಳ್ತೀನಿ, ಇದು ಫಲವತ್ತಾದ ಭೂಮಿ. ಮೊದಲನೇದಾಗಿ ಇಲ್ಲಿ ಸುಮಾರು ದ್ವಿದಳ ಧಾನ್ಯಗಳ ಬೆಳೆಗಳು ಮತ್ತು ಪರ್ಮನೆಂಟ್ ಕ್ರಾಪ್ಸ್, ತೆಂಗಿರ್ಬೋದು, ಮಾವಿರ್ಬೋದು, ಅಡಿಕೆ ಇರ್ಬೋದು, ಇದೆಲ್ಲ. ಆಮೇಲೆ ತರಕಾರಿ ಯಥೇಚ್ಛವಾಗಿ ಬರೆಯಿರ್ತಕ್ಕಂಥ ಜಾಗ ಇದು ನೀರಿಗೆ ಯಾವ ವಿಧವಾದ ಅಭಾವನೂ ಇಲ್ಲ. ಈವನ್ KRS ಒಣಗೋದ್ರೇನು ಕೂಡ ನಮ್ಮ ಕೆರೆ ಯಾವತ್ತೂ ಒಣಗಿಲ್ಲ. ಎಷ್ಟೋ ಸಾರಿ ನನಗೆ 81 ವರ್ಷ, ಎಷ್ಟೋ ಸಾರಿ KRS ಒಣಗೋಗೈತೆ. ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಎತ್ಕೊಂಡೋಗಿ ಬೇರೆ ಕಡೆ ಕಟ್ಟವ್ರೆ KRSಲ್ಲಿ, ಆದರೆ ನಮ್ಮ ಕೆರೆ ಮಾತ್ರ ಒಣಗಿಲ್ಲ. ಆವತ್ತು ನಮ್ಮ ಕೆರೆ ನೀರು ಯಥೇಚ್ಛವಾಗಿ ಇತ್ತು, ರೈತರು ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡ್ತಾವ್ರೆ. ಆಮೇಲೆ ಇಲ್ಲಿ 2 ಹಸುಗಳು ಕಟ್ಕೊಂಡ್ರೆ ಒಂದು ಹೆಣ್ಣೆಂಗ್ಸು ಗಂಡ ಕುಡಿಬೋದು, ಪೋಲಿ ಆಗ್ಬೋದು, ಇಸ್ಪೀಟ್ ಆಡ್ಬೋದು, ಜೀವನ ಮಾಡಿಕೊಂಡು ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಕೊಂಡು ಸುಖವಾಗಿ ನೆಮ್ಮದಿಯಾಗಿ ಜೀವನ ಮಾಡ್ತಾರೆ. ಇಂತಹ ಒಂದು ಮಲೆನಾಡು ಕೂಡ ಏನೂ ಮಾಡೋಕ್ಕಾಗಲ್ಲ. ಮಲೆನಾಡಿನಲ್ಲಿ ಬೇಸಿಗೆ ಕಾಲದಲ್ಲಿ ಇರೋಕ್ಕಾಗಲ್ಲ, ಚಳಿಗಾಲದಲ್ಲಿ ಇರೋಕ್ಕಾಗಲ್ಲ, ಮಳೆಗಾಲದಲ್ಲಿ ಮನೆಯೇ ಬಿಟ್ಟು ಓಡೋಗ್ಬೇಕು, ಜಿಗಣೆ ಕಾಟ್ಲೆ ಇದೆಲ್ಲ ಇದೆ. ಇದು ಹದವಾದ ಭೂಮಿ, ಎಲ್ಲಕ್ಕೂ ಸೆಟ್ ಆಗ್ತದೆ. ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲ ಎಲ್ಲಕ್ಕೂ ಒಂದೇ ಥರ. ಇಲ್ಲಿ ಕ್ಲೈಮೇಟು ಸಮಶೀತೋಷ್ಣ ವಲಯ. ಇದು ಯಾವುದು? ಈ ನಮ್ಮ ಏರಿಯಾ ಏನಿದೆ ಸಮಶೀತೋಷ್ಣ ವಲಯ, ಹಸಿರು, ಗ್ರೀನ್ರಿ ಲ್ಯಾಂಡ್. ಈ ಭೂಮಿನ ಯಾವ ರೈತನೂ ಕೂಡ ಕೊಡೋದಕ್ಕೆ ಒಪ್ಪೋದಿಲ್ಲ. ಅದರಲ್ಲೂ ಪುರುಷ ರೈತ ಒಪ್ಪೋದೇನು ಕೂಡ ಮಹಿಳೆಯ ರೈತರುಗಳು ಮಾತ್ರ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ಭೂಮಿ ಅಕ್ವಿಜೇಷನ್ ಮಾಡೋಕ್ಕೆ ಬಂದರೆ ಪರ್ಕೆಲ್ ಹೊಡಿತಾರೆ. ಅದಕ್ಕೂ ರೆಡಿ ಇದೆ, ತಿನ್ಲಿ ಬಿಡಿ, ಆಗಲಿ. ನಾವೇನು ಮಾಡೋಕ್ಕಾಯ್ತದೆ? ತಿನ್ಲಿ, ಅದೇ ನಾವೇನು ಮಾಡೋಕ್ಕಾಗ್ತದೆ? ಅಷ್ಟೇ. ಈಗ ಏನು ನಮ್ಮ ಮುಖ್ಯಮಂತ್ರಿಗಳು ಹಿಂದೆ ನಾನು ಅಲ್ಲಿಗೆ ಹೋಗ್ತೀನಿ, ಏನು ನಮ್ಮ ರೈತರಲ್ವಾ, ಹೊಡೆಯಲಿ, ಬಟ್ಟೆ ಹರಿದ್ರೆ ಹರಿಲಿ ಅಂತ ಹೇಳಿದ್ರು. ಬರಲೇ ಇಲ್ವಲ್ಲ. ನಾವೇ ರೈತರ ಹುಡಿಕೊಂಡೋಗಿ ಬಟ್ಟೆ ಹರಿಯೋದು, ಹೊಡೆಯೋಕ್ಕಾಯ್ತಿದ್ದ ಸ್ವಾಮಿ? ಅದರಿಂದ ದಯವಿಟ್ಟು ನಮ್ಮ ಮುಖ್ಯಮಂತ್ರಿಗಳು ತಮಗೆಲ್ಲನೂ ವಿಚಾರ ಈಗಾಗಲೇ ಗೊತ್ತದೆ. ಕನಕಪುರ ತಾಲೂಕಿಗೆ ಏನು ಹೇಳವ್ರೆ, ನಮ್ಮ ರೈತರುಗಳಿಗೆ ಏನು ಹೇಳೋರೆ ಅನ್ನೋದು ತಮಗೆ ಗೊತ್ತಾಗೈತೆ ಅಂತ ನನ್ನ ಭಾವನೆ. ಮತ್ತು ಈಗ ನಮ್ಮ ಶಾಸಕರು ಯಾರು ಬಾಲಕೃಷ್ಣ ಅವರು ಕುಮಾರಸ್ವಾಮಿ ಅವ್ರಿಗೆ ಏನೋ ಸವಾಲು ಹಾಕವ್ರೆ, ಏನು ಅಲ್ಲಿ ದೇವಸ್ಥಾನಕ್ಕೆ ಬಂದು ಆಣೆ ಪ್ರಮಾಣ ಅಂತವ್ರೆ. 2006ರಲ್ಲಿ ಬಾಲಕೃಷ್ಣ ಅವರು ಇವರು DK ಶಿವಕುಮಾರ್ ಹಿಂದೆ ಇದ್ರಾ? ಅವತ್ತ್ಯಾಕೆ ಕೇಳಲಿಲ್ಲ ಬಾಲಕೃಷ್ಣ? ಇವತ್ತು DK ಶಿವಕುಮಾರ್ ಹಿಂದೆ ಖಾತೆ ಸಿಗ್ತಿದೆ ಅಂತ ಓಡೋಗ್ಬಿಟ್ಟು ಅವ್ರನ್ನ ಮೆಚ್ಚಿಸೋಕ್ಕೆ ಇಲ್ಲದೇ ಇರೋ ಸವಾಲುಗಳನ್ನೆಲ್ಲ ಹಾಕ್ಕೊಂಡು ಬಾಲಕೃಷ್ಣ ಕೇಳ್ತಾವ್ರಲ್ಲ, ಅದನ್ನು ನಮ್ಮ ರೈತರು ಒಪ್ತಾರೆ ಅಂತ ತಿಳ್ಕೊಂಡಿರ್ಬೋದು. ಯಾವುದೇ ಕಾರಣಕ್ಕೂ ನಮ್ಮ ರೈತರು ಬಾಲಕೃಷ್ಣನ ಮಾತು ಒಪ್ಪೋದು ಇಲ್ಲ, ಕೇಳೋದು ಇಲ್ಲ. ಬಾಲಕೃಷ್ಣ ಅವ್ರಿಗೆ ಅಂತ ಮಾತಾಡಬೇಕು, ಕುಮಾರಸ್ವಾಮಿ ಅವ್ರ ಹತ್ರನೇ ಮಾತಾಡಬೇಕು ಅನ್ನೋದು ಆಸೆ ಇದ್ದರೆ ಬನ್ನಿ, ನಮ್ಮ ಬೈರಮಂಗಲಕ್ಕೆ ಒಂದು ಡೇಟ್ ಫಿಕ್ಸ್ ಆಗಿ ಮಾಡ್ಕೊಂಡು ಬರಲಿ. ಕುಮಾರಸ್ವಾಮಿ ಅವರು ಇಲ್ಲಿಗೆ ಬರ್ತಾರೆ, ಬಾಲಕೃಷ್ಣನು ಇಲ್ಲಿಗೆ ಬರ್ತೀವಿ ಅಂದರೆ ಒಂದು ಡೇಟ್ ಫಿಕ್ಸ್ ಮಾಡಿ ಕುಮಾರಸ್ವಾಮಿ ಅವ್ರಿಗೆ ಇಲ್ಲೇ ಮಾತಾಡಿ ಕರ್ಸೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಬೇಕಾದ್ರೆ ಡೇಟ್ ತಿಳ್ಕೊಂಡು ಹೇಳಿ ಅಂತ ತಮ್ಮ ಮಾಧ್ಯಮದ ಮುಖಾಂತರ ಕೇಳ್ಕೊತೀವಿ. ಅದೇ ಇವಾಗ ನೋಡಿ ಮೇಡಮ್, ಸುಮಾರು ಸರ್ಕಾರಗಳು ರೈತರನ್ನ ವಿರುದ್ಧ ಕಟ್ಕೊಂಡೇ ಬಿದ್ದೋಗಿರೋದು. ಇತಿಹಾಸ ನೀವು ನೋಡ್ಕೊಂಬನ್ನಿ. ಇವಾಗ ಒಂದು ಉದಾಹರಣೆ ಕೊಡಬೇಕಾಗ್ತದೆ ಈ ಸಂದರ್ಭದಲ್ಲಿ. ಈ ವೆಸ್ಟ್ ಬೆಂಗಾಲ್ನಲ್ಲಿ ಏನಾಯಿತು? ಪಶ್ಚಿಮ ಬಂಗಾಳದಲ್ಲಿ ರೈತರನ್ನ ಎಗನೆಸ್ಟ್ ಕಟ್ಕೊಂಡೇ ಸರ್ಕಾರ ಬಿದ್ದೋಗಿದ್ದು. ಈ ಬುದ್ಧದೇವ್ ಉಪಾಧ್ಯಾಯ ಚೀಫ್ ಮಿನಿಸ್ಟರ್ ಆಫ್ ವೆಸ್ಟ್ ಬೆಂಗಾಲ್ ಚೀಫ್ ಮಿನಿಸ್ಟರು, ಅವರು ಹೂಗ್ಲಿ ಅನ್ನೋ ಒಂದು ಜಿಲ್ಲೆಯಲ್ಲಿ, ಅದು CPIM ಇಂದ ರಾಜ್ಯಭಾರ ಆಳ್ತಾ ಇದ್ದವರು, ಯಾವುದು ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ. ಅವ್ರೇನು ಮಾಡಿದ್ರು, ಸಿಂಗೂರು ಅಂತ, ಹೂಗ್ಲಿ ಅಂತಕ್ಕಂಥ ಒಂದು ಜಿಲ್ಲೆಯಲ್ಲಿ ಸಿಂಗೂರು ಅನ್ನೋದು ಒಂದು ಸಣ್ಣ ಹಳ್ಳಿ. ಆ ಹಳ್ಳಿನಲ್ಲಿ 1000 ಎಕರೆ ಫಸ್ಟು ಅಕ್ವಿಜೇಷನ್ ಮಾಡಿದ್ದವರು. ಆವಾಗ ಅಲ್ಲಿ ರೈತರುಗಳು ಸುಮಾರು ಹೋರಾಟ ಮಾಡಿದ್ರು. ಆ ರೈತರಿಗೆ ಸಕ್ಸಸ್ ಆಗೋದು ಓಡಾಡೋದಕ್ಕೆ ಬೆಂಬಲ ಸಿಗಲಿಲ್ಲ. ಆನಂತರ ಇವರೇನು ತಿಳ್ಕೊಂಡ್ರು, ಇನ್ನೇನು ಬೆಂಬಲ ಇಲ್ಲ, ಇನ್ನೂ ಮಾಡಿದ್ರೆ ನಮಗೆ ಉಪಕಾರ ಆಗ್ತದೆ ಅಂದ್ಬಿಟ್ಟು ಅದೇ ಊರನ್ನ ಒಂದು ಪಕ್ಕದಲ್ಲಿ 10,000 ಎಕರೆ ಮಾಡಿಕೊಟ್ರು. ಆವಾಗ ಅಲ್ಲಿ ಇರ್ತಕ್ಕಂಥ ಜನ ಎಲ್ಲ ಬಂಡೆದ್ಬಿಟ್ರು. ಬಂಡೆದ್ದಾಗ ಈ ಮಮತಾ ಬ್ಯಾನರ್ಜಿ ಅವರು ಅವಾಗ ಕಾಂಗ್ರೆಸ್ನಲ್ಲಿದ್ದರು.
ಆ ಮಮತಾ ಬ್ಯಾನರ್ಜಿ ರಾಜೀನಾಮೆ ಕೊಟ್ಬಿಟ್ಟು TMC ಅಂತಕ್ಕಂಥ ಒಂದು ಹೊಸ ಪಕ್ಷವನ್ನು ಕಟ್ಟಿ ಆ ರೈತರ ಜೊತೆ ನಿಂತ್ಕೊಂಡ್ರು ಎದೆ ಕೊಟ್ಟು. ನಾನು ಏನೇ ಆಗಲಿ ಅಕ್ವೈರ್ ಮಾಡೋದಕ್ಕೆ ಬಿಡೋದಿಲ್ಲ ಅಂದ್ಬಿಟ್ಟು ಹೋರಾಟ ಮಾಡಿ ಇಡೀ ವೆಸ್ಟ್ ಬೆಂಗಾಲ್ಗೆ ಬೆಂಕಿ ಇಕ್ಕಿದ್ರು. ಹೋರಾಟ ಬಹಳ ಪ್ರಬಲವಾಗಿ ನಡೆದು ಆ ಅಕ್ವಿಜೇಷನ್ ಬಿಟ್ಟರು. 2011ರಲ್ಲಿ ಎಲೆಕ್ಷನ್ ನಡೀತು ಪಶ್ಚಿಮ ಬಂಗಾಳದಲ್ಲಿ. ಆವಾಗ ಈ CPIM ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಾರ್ಟಿ ಇತ್ತಲ್ಲ, ಅದು ಸೋತು ಸುಣ್ಣ ಆಗಿ ಮಮತಾ ಬ್ಯಾನರ್ಜಿ ಚೀಫ್ ಮಿನಿಸ್ಟರ್ ಆದರು. ರೈತರನ್ನ ಎಗನೆಸ್ಟ್ ಕಟ್ಕೊಂಡು ಯಾರೂ ಬಾಳೋದಕ್ಕಾಗೋದಿಲ್ಲ. ಇವ್ರಿಗೂ ಅಷ್ಟೇ ಅದೇ ಪಾಠ ಆಗ್ತದೆ. ಅವ್ರಿಗೆ ತಿಳುವಳಿಕೆ ಹೇಳ್ತಾ ಇದ್ದೀವಿ ನಾವು, ನಮ್ಮ ಅನುಭವನ. ದಯವಿಟ್ಟು ಅಕ್ವೈರ್ ಬಿಟ್ಬಿಡಿ, ಭೂ ಸ್ವಾಧೀನ ಮಾಡಬೇಡಿ, ನಿಮ್ಗೆ ಒಳ್ಳೇದಾಯ್ತದೆ. ನೀವೇನ ಹೊರಟ್ರೆ ನಿಮ್ಮ ಸರ್ಕಾರ ಮಕಾಡೆ ಮನಗ್ತದೆ, ಪತನ ಆಯ್ತದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.